ಹಾಗೂ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದಂಥ ಮುಖೇಶ್ ಅವರೇ, ವಿಕ್ರಮ್ ಸರ್ ಅವರೇ, ನಾಗರಾಜ್ ಅವರೇ, ಎಲ್ಲ ಪರಿಶ್ರಮ ಅಕಾಡೆಮಿ ಎಲ್ಲ ಪ್ರಾಧ್ಯಾಪಕರು, ಉಮೇಶ್ ಅವರೇ, ಗಣೇಶ್ ಸರ್ ಅವರೇ, ಇದು ಗಣೇಶ್ ಇವರು ನಮ್ಮ ಬಯಾಲಜಿ 2ನೇ ಬ್ರಹ್ಮನ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಸಾಕಷ್ಟು ಅವರು ಏನು ಪರಿಶ್ರಮದ ಸ್ಟಾಫ್ ಮುಂದ್ಗಡೆ ಕೂತಿದೆ. ಹಾಗೂ ನನ್ನ ಒಡನಾಡೆ ನನಗೆ ತುಂಬ ಆತ್ಮೀಯ ಚಿರಪರಿಚಿತ ಈ ಚಿಕ್ಕಬಳ್ಳಾಪುರ ಬಂದಾಗ ಅಂದರೆ ದಯಾಸಾಗರ್ ಸರ್ ಅವರು, ಪತ್ರಿಕೋದ್ಯಮ ಅವರು, ಕನ್ನಡಪ್ರಭ ನ್ಯೂಸ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಎಲ್ಲ ಪತ್ರಿಕೋದ್ಯಮದವರು ಇದ್ದೀರಾ. ಇಂಥ ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡಬೇಕಾದ್ರೆ ನಮ್ಮ ಮಾನ್ಯ ಪ್ರದೀಪ್ ಈಶ್ವರ್ ಸರ್ ಅವರ ಕಾರಣ. ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾವ ಕೆಲಸ ಮಾಡಿಸ್ಬೇಕು ಅನ್ನೋದು. ಅವರು ಮೊದಲ ಪ್ರಪ್ರಥಮವಾಗಿ ಇಲ್ಲಿ ಆಯ್ಕೆಯಾಗಿ ಅವರು ದೇವವನ್ನು ಸಾಧಿಸಿ ಆಚೆ ಆಗಿ ಬಂದಾಗ ಇಂತಹ ಒಂದು ಕಾಲೇಜಿನ ಒಂದು ಪರಿಸ್ಥಿತಿಯನ್ನು ನಾನು ಸುಧಾರಣೆ ಮಾಡಿಸ್ತೇನೆ, ಬದಲಾವಣೆ ಮಾಡ್ತೇನೆ. ಯಾವುದೇ ಒಂದು ಕಾರ್ಪೊರೇಟ್ ಕಾಲೇಜ್ಗಿಂತ ಕಡಿಮೆ ಇರಬಾರ್ದು ನಮ್ಮ ಸರ್ಕಾರಿ ಕಾಲೇಜುಗಳನ್ನು ತಂದರು. ಅವಾಗ ಆ ಮಾತಿನಂತೆ ಅವರು ಈಗ ನಮ್ಮ ಕಾಲೇಜಿಗೆ 6 ಕೋಟಿ ಅನುದಾನವನ್ನು ಕೊಡಿಸಿದ್ದಾರೆ. 6 ಕೋಟಿ ಅನುದಾನದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಒಂದು ಲೈಬ್ರರಿ, ಸುಸಜ್ಜಿತವಾದಂತಹ ಒಂದು ಲೈಬ್ರರಿಗೆ ಅವರು ಫೌಂಡೇಶನ್ ಮಾಡಿದ್ದಾರೆ. 200 ಜನ ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ಏಕಕಾಲದಲ್ಲಿ ಕೂತ್ಕೋಬಹುದು ಅಂತ ಒಂದು ಡೂಪ್ಲೆಕ್ಸ್ ಲೈಬ್ರರಿ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ, ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲ. ಆ ತರ ಒಂದು ಇದು ಮಾಡಿ ಒಂದು ಪ್ಲಾನಿಂಗ್ ಮಾಡಿ ಈಗ ಅದಕ್ಕೆ 6 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಆಲ್ರೆಡಿ ಕೆಲಸ ಕಾರ್ಯ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ ಕೂಡ. ಅವರಿಗೆ ವಾಕ್ ಮಾಡೋದು ವಿದಿನ್ 6 ತಿಂಗಳ ಒಳಗಡೆ ಕೆಲಸ ಪೂರ್ತಿ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಸೌಲಭ್ಯ ಸಿಗಬೇಕು ಅಂತ ಅವರು ವಾರ್ನ್ ಕೂಡ ಮಾಡಿದ್ದಾರೆ ಕೂಡ. ಅಷ್ಟೇ ವೇಗವಾಗಿ ಕೆಲಸ ನಡೀತಾ ಇದೆ. ಅದೊಂದು ಮಾತು ಕೊಟ್ಟಂತೆ ನಡ್ಕೊಂಡಂತ ಒಂದು ಯಾರಾದರೂ ಏಕೈಕ ವ್ಯಕ್ತಿ ಇದ್ದಾರೆ ಅಂದ್ರೆ ಒಬ್ಬ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಕನಸುಗಾರರು ಬಂದಿದ್ದಾರೆ ಇವತ್ತು. ಕನಸುಗಾರ ಅಂದ್ರೆ ಬರೀ ಕನಸು ಕಾಣೋದಲ್ಲ, ಅದನ್ನು ನನಸು ಮಾಡುವ ಶಕ್ತಿ 2 ಬಂದಿದೆ. ಒಬ್ಬರು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು, ಅವರ ಏನು ಶಿಷ್ಯ ಅಥವಾ ರಾಜಕೀಯ ಒಬ್ಬ ಗುರುಗಳಾದ ನಮ್ಮ ಪ್ರದೀಪ್ ಈಶ್ವರ್ ಅವರು, ಇಬ್ಬರು ಅಷ್ಟೇ ತುಂಬಾ ಕನಸುಗಾರರು, ತುಂಬಾ ಆಕ್ಟಿವ್ ಆಗಿ ಈಗಿನ ಸರ್ಕಾರದಲ್ಲಿ ಯಾರಾದರೂ ಹೆಚ್ಚು ಆಕ್ಟಿವ್ ಆಗಿ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ಬರಿಗೆ ಮಾತ್ರ ಹೆಚ್ಚು ಇದೆ. ಬೇಕಾದ್ರೆ ತಾವೆಲ್ಲರೂ ಪೇಪರ್ ನೋಡ್ಕೋಬಹುದು. ಮಾನ್ಯ ಪ್ರದೀಪ್ ಈಶ್ವರ್ ಆಗಿರ್ಬೋದು, ಮಾನ್ಯ MC ಸುಧಾಕರ್ ಆಗಿರ್ಬೋದು, ಹೆಚ್ಚು ಅನುದಾನವನ್ನು ತಂದು ಅವರ ಒಂದು ಕ್ಷೇತ್ರ ಅಭಿವೃದ್ಧಿ ಪಡಿಸೋದ್ರಲ್ಲಿ ಇಡೀ ಸ್ಟೇಟ್ ಅಲ್ಲಿ, ರಾಜ್ಯದಲ್ಲಿ ಎಲ್ಲೂ ಯಾವ ಶಾಸಕರು ವಿದ್ಯಾರ್ಥಿಗಳಿಗೆ 2,000 ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಅವರ ಸ್ವಂತ ಪಾಕೆಟ್ ಇಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ 2,000 ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಲಾಸ್ಟ್ ವರ್ಷ, ಹೋದ ವರ್ಷ 15 ಲಕ್ಷ ಕೊಟ್ಟಿದ್ರು. ನಾನು ಪೋಸ್ಟ್ ನೋಟ್ಸ್ ಕೊಡಲು ಬರ್ಸಿದ್ದೇನೆ. ಅವರ ಹೆಸರು ಮಾನ್ಯ ಪ್ರದೀಪ್ ಈಶ್ವರ್ ಅವರು 15 ಲಕ್ಷ ರೂಪಾಯಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಬರ್ಸಿದ್ದೀನಿ ಅವ್ರ ಬೋರ್ಡ್. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಒಬ್ಬ ಛಲಗಾರ ಅಥವಾ ಕನಸುಗಾರ, ವಿಷನರಿ ಲೀಡರ್ ಅಂತಲೇ ಅನ್ಬೋದು ಅಂತ ಒಬ್ಬ ಪ್ರದೀಪ್ ಈಶ್ವರ್ ಅವರು ಇಂಥ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಾವು ಅವರಿಗೆ ಸಹಕಾರ ಮಾಡದೆ ಇದ್ದರೆ ಅದು ಸಾರ್ಥಕನೇ ಇಲ್ಲ. ಅದು ಈ ಭಾಗದ ವಿದ್ಯಾರ್ಥಿಗಳು ಬರೀ ಚಿಕ್ಕಬಳ್ಳಾಪುರ ತಾಲೂಕು ಮಾತ್ರ ಸೀಮಿತ ಇಲ್ಲ, ಇಡೀ ಜಿಲ್ಲೆ ಮತ್ತೆ ಬೇರೆ ಜಿಲ್ಲೆಗಳು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಊಟದ ವ್ಯವಸ್ಥೆ ಕೂಡ ಸ್ವಲ್ಪ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆಯ ಒಂದು ಗುಣಾತ್ಮಕವಾದಂತಹ ಒಂದು ಊಟ ಕೂಡ ಪಡಿಸ್ತಾ ಇದ್ದಾರೆ. ಯಾವುದೇ ಊಟದಲ್ಲಿ ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಒಳ್ಳೆಯ ಊಟವನ್ನು ಕೊಟ್ಟು ಒಳ್ಳೆ ಎಜುಕೇಶನ್ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ. ಈ ವಿದ್ಯಾರ್ಥಿಗಳು ಒಬ್ಬ ಆದರೂ ಒಂದು 10 ಜನ ಬಂದರೆ ಸಾಕು ನನ್ನ ಜೀವನಕ್ಕೆ ಸಾರ್ಥಕ ಅಂತಾರೆ. ಅಂತ ಒಂದು ಲೀಡರ್ಸ್ ಬರೋದು ತುಂಬಾ ಅಪರೂಪದಲ್ಲಿ ಅಪರೂಪ. ಅಂತ ಒಬ್ಬ ಲೀಡರು ನಮ್ಮ ಕಾಲೇಜಿಗೆ, ಈ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವುದು ಕೂಡ ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಎಲ್ಲರೂ ಸಹಕಾರ ನೀಡಿದಂತ ಎಲ್ಲ ಪ್ರಾಧ್ಯಾಪಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಗೌರವಾನ್ವಿತ ಪ್ರಾಂಶುಪಾಲರೇ ಹಾಗೂ ನಮ್ಮ ಮುಖ್ಯ ಅತಿಥಿಗಳಾದಂತಹ ವಿಶೇಷ ಆಹ್ವಾನಿತರೇ ಹಾಗೂ ಹಿರಿಯ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ಈ ಒಂದು ಪರಿಶ್ರಮ ನೀತಿ ಅಕಾಡೆಮಿಯ ಬೋಧಕ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತಿಗಾಗಲೇ ಮಾತಾಡ್ತಾ ಹೇಳಿದ್ರು, ಇವತ್ತು ಇಡೀ ವಿಶ್ವದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಆಗಿದೆ. ಅದರಲ್ಲೂ ಹೆಚ್ಚು ಯುವಶಕ್ತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ. ಏಕೆಂತಂದ್ರೆ ವಿಶ್ವದ ಬೇರೆ ಬೇರೆ ಕಡೆ ನೋಡಿದಾಗ ಈ ಒಂದು ಜನಸಂಖ್ಯೆ ಇರ್ತಕ್ಕಂಥವರೆಲ್ಲ ತುಂಬಾ ವೃದ್ಧರಾಗಿದ್ದಾರೆ, ಆದ್ರೆ ಭಾರತದಲ್ಲಿ ಮಾತ್ರ ಯುವಶಕ್ತಿ ಜಾಸ್ತಿ ಇದೆ. ಹಾಗಾಗಿ ಇಂತಹ ಒಂದು ಭಾರತಕ್ಕೆ ಏನಿವತ್ತು ಒಂದು
ಸರ್ಕಾರಿ ಪದ್ಧತಿ ಇದೆ, ಪ್ರಜಾಪ್ರತಿನಿಧಾತ್ಮಕ ಸರ್ಕಾರ ಪದ್ಧತಿ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಈ ವೇದಿಕೆಯಲ್ಲಿ ಏನು ಮಾತಾಡ್ಬೇಕಾದ್ರೆ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ್ರೆ ಅದು ಏನಂತಂದ್ರೆ ನನ್ನ ಮನದಾಳದ ಮಾತು ಏನಂತಂದ್ರೆ ಇವತ್ತು ಈ ಒಂದು ವ್ಯವಸ್ಥೆಯನ್ನು ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ನಮ್ಮನ್ನ ಆಳ್ತಕ್ಕಂಥ ಪ್ರಜಾಪ್ರತಿನಿಧಿಗಳಿದ್ದಾರೆ ಅವರಿಗೆ ಏನ್ ಬೇಕಂದ್ರೆ ಮೊದಲಿಗೆ ಅರ್ಹತೆ ಬೇಕು. ಎಜುಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಶಿಕ್ಷಣವನ್ನ ಶೈಕ್ಷಣಿಕ ಅರ್ಹತೆಯನ್ನ ನಿಗದಿಪಡಿಸಿಲ್ಲ. ಹಾಗಾಗಿ ಯಾಕೆ ಹೇಳ್ತಿದ್ರು ಅಂತಂದ್ರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಸರ್ ಅವರು ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ, ಶ್ರಮ ಗೊತ್ತಿದೆ. ಹಾಗಾಗಿ ಅಂತಹ ಪ್ರಜಾಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಾಗ ಉತ್ತಮ ರೀತಿಯಂತ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಯಾಕೆಂತಂದ್ರೆ ಇವತ್ತು ಯಾವುದೇ ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣ, ಮತ್ತೊಂದು ಆರೋಗ್ಯ. ಕೆಲವು ರಾಷ್ಟ್ರಗಳಲ್ಲಿ ಈಗಾಗಲೇ ಉಚಿತವಾಗಿ ನೀಡ್ತಿದ್ದಾರೆ, ಆದ್ರೆ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದು ಸಾಧ್ಯವಾಗಿಲ್ಲ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಶಾಸಕರು ಕೈ ಹಾಕಿದ್ದಾರೆ ಅಂತಂದ್ರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕೆಂತಂದ್ರೆ ಸೊ PUC ನಂತರ ನಿಮ್ಗೆ ಇರ್ತಕ್ಕಂತಹ ಒಂದು ಏನೆಲ್ಲ ಆಪ್ಷನ್ಸ್ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಅವೆಲ್ಲ ಕೂಡ ಹೇಳಕ್ಕೆ ಟೈಮ್ ತುಂಬಾ ಕಡಿಮೆ ಇದೆ. ಸೊ ಈ CET ಕ್ರ್ಯಾಶ್ ಕೋರ್ಸು, ನೀಟ್ ಕ್ರ್ಯಾಶ್ ಕೋರ್ಸ್ ಅಂತಕ್ಕಂಥದ್ದು ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತವೆ ನಿಮ್ಮ ಜೀವನದಲ್ಲಿ. ಸೊ ನಾವೇನು ಈ ಕ್ರ್ಯಾಶ್ ಕೋರ್ಸು ನಾವೇನು ಈ ಒಂದು 15-20 ದಿನಗಳ ಕಾಲ ನಾವು ಕೊಡ್ತೀವಿ ನಿರಂತರವಾಗಿ, ಇನ್ಕ್ಲೂಡಿಂಗ್ ಸಂಡೇ ಸರ್, ಸಂಡೇ ಸಮೇತ ನಾವು ಟೈಮ್ ಟೇಬಲ್ ಪ್ಲಾನ್ ಮಾಡ್ತೀವಿ ಸರ್. ಮತ್ತೆ ಯುಗಾದಿ ವರ್ಷಕ್ಕೆ ಅಂತ ನಾವು ಏನು ಕರಿತೀವಿ ಆ 2 ದಿನಗಳು ಕೂಡ ಪ್ಲಾನ್ ಮಾಡಿದ್ದೀವಿ ಸರ್. ಜೊತೆಗೆ ರಂಜಾನ್ ದಿನ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ. ನಿರಂತರವಾಗಿ ನಾವು ಏಪ್ರಿಲ್ 15ನೇ ತಾರೀಕು ನಾವು ಮುಕ್ತಾಯ ಮಾಡ್ತೀವಿ. 16 CET ಎಕ್ಸಾಮ್ಸ್ ಇದೆ. ನಂತರ ಮೇ 4 ನಿಮಗೆ ನೀಟ್ ಎಕ್ಸಾಮ್ಸ್ ಇದೆ. ಮೇ 2ನೇ ತಾರೀಕು ತನಕ ನಾವು ಕ್ಲಾಸಸ್ ಅನ್ನು ರನ್ ಮಾಡ್ತೀವಿ. ಸೊ ಖಂಡಿತ ಡೆಫಿನೆಟ್ಲಿ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಉಳಿಸ್ಕೊತೀವಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ ಪರಿಶ್ರಮ ನೀಟ್ ಅಕಾಡೆಮಿ ಬೆಂಗಳೂರು ಈ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು. ಅವರ ಒಂದು ಕನಸೆ ಈ ಒಂದು ಕ್ರ್ಯಾಶ್ ಕೋರ್ಸ್ ಅಂತಕ್ಕಂಥದ್ದು. ಈ ಒಂದು ಕ್ರ್ಯಾಶ್ ಕೋರ್ಸು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ನಂತರ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಆ ಮಕ್ಕಳಿಗೆ ನಾವು ನಮ್ಮ ಕೈಲಾದಷ್ಟು ನಾವು ಕೋಚಿಂಗ್ ಕೊಡೋಣ ಅಂತಕ್ಕಂಥ ಉದ್ದೇಶದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವೇ ಈ ಕಾರ್ಯಕ್ರಮ. ಮಕ್ಕಳ ದಯವಿಟ್ಟು ನೀವು ಕೂಡ ಅಷ್ಟೇ, ಯಾರು ಬಡವರಿರ್ತಾರೆ ಅಥವಾ ಯಾರು ಕ್ರ್ಯಾಶ್ ಕೋರ್ಸ್ಗೆ ಹೋಗಕ್ ಆಗಲ್ಲ, ಸೊ ಅಂತವ್ರು ಯಾರೇ ಇದ್ರು ಕೂಡ ದಯಮಾಡಿ ನೀವು ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥವ್ರು, ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳು ಮುಖ್ಯ, ಅದು ತುಂಬಾ ಇಂಪಾರ್ಟೆಂಟ್. ಬೇರೆ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳಿದ್ರು ಕೂಡ ಪರವಾಗಿಲ್ಲ ಸರ್, ಹೇಳಿದ್ದಾರೆ ಸರ್, ಎನಿ ಕಾನ್ಸ್ಟಿಟ್ಯೂನ್ಸಿ ಯಾವುದೇ ತಾಲೂಕು ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಮಕ್ಕಳು ಬಂದು ಜಾಯಿನ್ ಆಗಿ ಈ ಕ್ರ್ಯಾಶ್ ಕೋರ್ಸ್ ಅನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ಅವರದಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಕೆಲಸಗಳು ಮಾಡ್ತಿದ್ದೀವಿ. ನಮ್ಮದೇ ಅಂತ ಸ್ಟಡಿ ಮೆಟೀರಿಯಲ್ಸ್ ಇದೆ. ಡೈಲಿ ನಮ್ಮ ಶೆಡ್ಯೂಲ್ ಪ್ರಕಾರ ಸ್ಟಡಿ ಮೆಟೀರಿಯಲ್ಸ್ ಫ್ರೀ ಆಗಿ ಕೊಡ್ತೀವಿ. ಸರ್ ಹೇಳುವಾಗ ನಾವು ಚೆನ್ನಾಗಿರ್ತಕ್ಕಂಥ ಒಂದು ಪಾಠಗಳು ಕೊಟ್ಟು ಮಕ್ಕಳಿಗೆ ನಾವು ರೆಡಿ ಮಾಡ್ತೀವಿ. ಊಟವನ್ನು ಸಹ ಕೊಟ್ಟು ನಿಮ್ಮನ್ನ ತರಬೇತಿಗೊಳಿಸತಕ್ಕಂಥ ಆ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ನೀಟ್ ನಲ್ಲಿ ಗೆಲ್ಲಬೇಕು. ನೀಟ್ ನಲ್ಲಿ ಗೆಲ್ಲೋದ್ರ ಮುಖಾಂತರ, CET ಗೆಲ್ಲೋದ್ರ ಮುಖಾಂತರ ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ಕನಸಿನೊಂದಿಗೆ, ದೊಡ್ಡ ಆಶಯದೊಂದಿಗೆ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಇಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಬಡ ಮಕ್ಕಳಿಗೆ ತಮ್ಮ ಒಂದು ಕೈಲಾದಂತಹ ಒಂದು ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಹೀಗೆ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಇಷ್ಟು ಧಾರಾಳ ಮನಸ್ಸಿನಿಂದ, ಉದಾರವಾದಂತಹ ಮನಸ್ಸಿನಿಂದ ಶಾಸಕರು ಏನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ, ಇದರ ಯಶಸ್ಸಿಗೋಸ್ಕರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಆರಂಭಿಸಬೇಕಾಗಿದೆ. ಮಾನ್ಯ ಶ್ರೀ ಗಣಿತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ರಮೇಶ್ ಅವರು ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಹೇಳಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. CET ನೀಟ್ ಅನ್ನೋದೇ ಎಲ್ರಿಗೂ ಗೊತ್ತಿದೆ, ಅದು ಬಹಳ ಖರ್ಚಿನಿಂದ ಕೂಡಿಕೊಂಡಿರುವಂತಹ ಒಂದು ಕೆಲಸ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅನ್ನೋದೇ ಆ ಪ್ರೊಫೆಸರ್ಗಳು ಬಂದು ಪಾಠ ಮಾಡಬೇಕು ಅಂತಂದರೆ ಅದರ ಖರ್ಚು ವೆಚ್ಚಗಳನ್ನ ನಿಭಾಯಿಸೋದೇ ಭಾಳ ಕಷ್ಟ. ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ಬಡವರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ.
ಅವರ ಬಡತನ ಅನುಭವಗಳೇ ಇದಕ್ಕೆಲ್ಲ ಸಾಕ್ಷಿ. ಯಾರು ಬಡವರಿದ್ದಾರೋ ಲಕ್ಷಾಂತರ ರೂಪಾಯಿಗಳನ್ನ ಕಟ್ಟಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹೋಗಿ ಎಜುಕೇಷನ್ನ ಪಡ್ಕೊಳ್ಳೋದು ಇವತ್ತಿನ ದಿವಸ ಅಸಾಧ್ಯವಾದಂತಹ ಸಂಗತಿ. ಅಂಥದ್ದನ್ನು ಮನಗಂಡಂತಹ ಶಾಸಕರು ನಾವು ಲೆಕ್ಚರರ್ಸ್ ಆಗಿ ಭಾಳ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಫೀಸಸ್ ಕೂಡ ನೋಡ್ತಾ ಇದ್ದೀವಿ. ಬಟ್ CET ನೀಟ್ ಅನ್ನೋದು ಫ್ರೀ ಅಂತ ನಾವೆಲ್ಲೂ ಕೇಳೇ ಇಲ್ಲ, ಎಲ್ಲೂ ನೋಡೂ ಇಲ್ಲ. ಯಾಕೆಂತಂದರೆ ಅದರ ಖರ್ಚು ವೆಚ್ಚಗಳು ಅನ್ನೋದು ಅಷ್ಟು ದೊಡ್ಡ ಮಟ್ಟಿಗೆ ಇರುತ್ತೆ. ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಸುದೀರ್ಘವಾಗಿ ಒಂದು 1 ಮಂತ್ಗಳ ಕಾಲ ಭಾನುವಾರಗಳ ಸಮೇತ, ಹಬ್ಬಗಳು ಹರಿದಿನಗಳ ಸಮೇತ ಅವರು ಕ್ರಾಶ್ ಕೋರ್ಸ್ನ ನೀಡ್ತಾ ಇರೋದೇ ಇಲ್ಲಿರುವಂತಹ ಚಿಕ್ಕಬಳ್ಳಾಪುರದ ಎಲ್ಲ ವಿದ್ಯಾರ್ಥಿಗಳ ಸೌಭಾಗ್ಯ. ಅವರು ಬೆಳಿಗ್ಗೆನೇ ಇನ್ನೊಂದು ವಿಷಯ ಗೊತ್ತಾಯಿತು ನನಗೆ, ಚಿಕ್ಕಬಳ್ಳಾಪುರ ತಾಲೂಕೇ ಅಲ್ಲ, ಯಾವುದೇ ಬಡ ಮಕ್ಕಳಿದ್ರೂ ಅವ್ರು ಬಂದರೆ ಎಜುಕೇಷನ್ನ ಕೊಡಿ ಅನ್ನೋ ಮಾತನ್ನ ಹೇಳಿ ಕಳಿಸಿದ್ದಾರೆ. ನಿಜವಾಗ್ಲೂ ಪ್ರದೀಪ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಯಾರೇ ಬೇಕು ಅಂತಂದ್ರೂ ಈ CET ನೀಟ್ ಕೋಚಿಂಗ್ನ ತಗೊಂಡು ಅವರ ಜೀವನದಲ್ಲಿ ಏನು ಮುಖ್ಯ ಉದ್ದೇಶಗಳಿದೆ, ಏನು ಜೀವನದಲ್ಲಿ ಅವರ ಸಾಧನೆಗಳಿದೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳ ಪರವಾಗಿ, ಎಲ್ಲರ ಪರವಾಗಿ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್, ನಿಮ್ಮ ಸೇವೆ ಇದು ಸದಾಕಾಲ ಉಳಿಯುತ್ತೆ. ಮುಂದಿನ ಜನರೇಷನ್ ಅಂತ ಏನು ಕರಿತೀವಿ ಅವರಿಗೆ ನೀವು ದೊಡ್ಡ ಇನ್ಸ್ಪಿರೇಷನ್. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಅಂತ ಕೇಳಿದ್ವಿ, ಈ ಕಣ್ಣಾರೆ ನೋಡ್ತಿದ್ವಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇದನ್ನು ಇಂಥ ಒಂದು ಅವಕಾಶ ಸಿಗೋದಿಲ್ಲ. ಸಿಕ್ಕಿರ್ತಕ್ಕಂಥ ಅವಕಾಶನ ಮಕ್ಕಳು ಪಡ್ಕೊಳ್ಬೇಕು. ನೀವು ಹೊರಗಡೆ ಹೋತಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟರೆ ನಮಗೆ CET ಮತ್ತು ನೀಟ್ ತರಬೇತಿ ಇವತ್ತು ಸಿಗ್ತಾ ಇಲ್ಲ. ಅಂಥದನ್ನು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಯುವಕರಿಗೂ PUC ಆಗಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಪ್ರದೀಪ್ ಈಶ್ವರ್ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ಚಿಕ್ಕಬಳ್ಳಾಪುರ ಜನತೆ ನಾವೆಲ್ಲರೂ ಅವ್ರಿಗೆ ಆಭಾರಿಯಾಗಿರ್ತೇವೆ. ಇದನ್ನು ಸದುಪಯೋಗ ಪಡ್ಕೊಡಿ ಅಂತ ನಾನು ಅವರಿಗೆ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೇನೆ. ಸರ್, ಈಗ CET ನೀಟ್ ತರಬೇತಿ ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಈ ಒಂದು ಶಿಬಿರಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಪಾಲ್ಗೊಂಡಿದ್ದಾರೆ ಅಂತ? ಸರ್, 20 ಡೇಸ್ ಸರ್, 20 ದಿನಗಳ ಒಂದು ಪ್ರಾರಂಭ. ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ ಸರ್. 20 ದಿನಗಳ ಕಾಲ ಈ ಒಂದು ತರಬೇತಿ ಕಾರ್ಯಾಗಾರ ನಡೀತಾ ಇದೆ. ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದ ನಂತರ ಹಬ್ಬದ ದಿನವೂ ಈ ಒಂದು ಕಾರ್ಯಕ್ರಮವನ್ನು, ಯುಗಾದಿ ಹಬ್ಬದ ದಿನವೂ ಕೋಚಿಂಗ್ ಕ್ಲಾಸಸ್ ನಡೆಯುತ್ತೆ. ಭಾನುವಾರ ಸಮೇತ ಕ್ಲಾಸಸ್ ನಡೆಯುತ್ತೆ ಸರ್.